ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ದೇವರ ವಾಕ್ಯವನ್ನು ಧ್ಯಾನಿಸೋಣ. ನಮ್ಮ ಜೀವನ ದೇವರ ಕಾಣಿಕೆ. ಪವಿತ್ರವಾಗಿ ಈ ಜೀವನ ಜೀವಿಸುವುದು ನಮ್ಮ ಕರ್ತವ್ಯ. ಇದಕ್ಕಾಗಿ ಆ ದೇವರ ವಾಕ್ಯ ನಮಗೆ ಶಕ್ತಿ ನೀಡುತ್ತೆ. ಆ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ, ದೇವರ ಶಕ್ತಿಯನ್ನು ಪಡೆಯೋಣ. ಪ್ರಿಯರೇ, ಇವತ್ತಿನ ದೇವರ ವಾಕ್ಯ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ಆರಿಸಲಾಗಿದೆ. ಅಧ್ಯಾಯ 10 ವಾಕ್ಯ 18ರಿಂದ ನಾವು ಧ್ಯಾನಿಸೋಣ. ದೇವರ ವಾಕ್ಯ ಹೇಳುತ್ತೆ, ಅಧ್ಯಾಯ 10 ಸಂತ ಪೌಲರು ರೋಮನರಿಗೆ ಬರೆದ ಪತ್ರ, ವಾಕ್ಯ 18. ಈಗ ನನ್ನದೊಂದು ಪ್ರಶ್ನೆ. ಇಸ್ರಾಯೇಲರಿಗೆ ಶುಭ ಸಂದೇಶವನ್ನು ಕೇಳುವ ಸಂದರ್ಭ ಇರಲಿಲ್ಲವೇ? ನಿಶ್ಚಯವಾಗಿ ಇತ್ತು. ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ಸಾರುವವರ ಧ್ವನಿ ಜಗದಲ್ಲೆಲ್ಲ ಹರಡಿತು. ಅವರ ನುಡಿ ಭೂಮಿಯ ತುತ್ತ ತುದಿಯನ್ನು ಮುಟ್ಟಿತು. ಆಗಿಂದ ಮೇಲೆ ಇಸ್ರಾಯೇಲರು ಆ ಶುಭ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ಎನ್ನೋಣವೇ? ಮೊದಲನೆಯದಾಗಿ, ಮೋಶೆಯ ಮಾತಿನಲ್ಲಿ ಉತ್ತರಿಸುವುದಾದರೆ ಜನಾಂಗ ಎನಿಸಿಕೊಳ್ಳದವರನ್ನು ನೋಡಿ ನೀವು ಅಸೂಯೆ ಪಡುವಂತೆ ಮಾಡುತ್ತೇನೆ. ಮತಿಹೀನರೆನಿಸಿಕೊಂಡ ಜನಾಂಗವನ್ನು ನೋಡಿ ನೀವು ಕೆರಳುವಂತೆ ಮಾಡುತ್ತೇನೆ. ಯೆಶಾಯನು ಮತ್ತಷ್ಟು ದಿಟ್ಟತನದಿಂದ ಈ ರೀತಿ ಹೇಳಿದ್ದಾನೆ, ನನ್ನನ್ನು ಅರಸದವರಿಗೂ ನಾನು ಕಾಣಿಸಿಕೊಂಡೆ, ನನ್ನ ಬಗ್ಗೆ ವಿಚಾರಿಸಿದವರಿಗೂ ನಾನು ಪ್ರತ್ಯಕ್ಷನಾದೆ. ಆದರೆ ಇಸ್ರಾಯೇಲರನ್ನು ಕುರಿತು ಅವಿಧೇಯರು ಪ್ರತಿಭಟಿಸುವವರು ಆದ ಈ ಜನಾಂಗವನ್ನು ದಿನವೆಲ್ಲ ನಾನು ಕೈ ಚಾಚಿ ಕರೆದೆ ಎಂದು ಪ್ರವಾದಿಸಿದ್ದಾನೆ. ದೇವರ ವಾಕ್ಯವಿದು. ಸಹೋದರ ಸಹೋದರಿಯರೇ, ಪ್ರತಿ ವಾಕ್ಯವನ್ನು ನಾವು ಆಳವಾಗಿ ಧ್ಯಾನಿಸೋಣ. ಈ ಲೋಕಕ್ಕೆ ಯೇಸು ಸ್ವಾಮಿ ತನ್ನ ತಂದೆಯಿಂದ ಶುಭ ಸಂದೇಶವನ್ನು ಹೊತ್ತು ತಂದರು. ಅದೇನು ಶುಭ ಸಂದೇಶ? ನಮಗೆಲ್ಲರಿಗೂ ಪಾಪದಿಂದ ಬಿಡುಗಡೆ. ಪ್ರಿಯರೇ, ವಿಮೋಚನಾ ಕಾಂಡದಲ್ಲಿ ನಾವು ನೋಡಿದರೆ ಅಲ್ಲಿ ಇಸ್ರಾಯೇಲರ ಜೀವನ ಎಂತಹ ಒಂದು ಪರಿಸ್ಥಿತಿಗೆ ಮುಟ್ಟಿತೆಂದರೆ, ಅವರು ಈಜಿಪ್ಟ್ ದೇಶದಲ್ಲಿ ಗುಲಾಮಗಿರಿಯಲ್ಲಿ ಬದುಕಬೇಕಾದಂಥ ಪರಿಸ್ಥಿತಿ ಅವರಿಗೆ ಬಂದೊದಗಿತ್ತು. ಅವರು ಅಲ್ಲಿಯ ಫರೋಹ ರಾಜನ ಗುಲಾಮರಾಗಿದ್ದರು. ಅವರಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಎಲ್ಲ ಥರದ ಕೆಲಸವನ್ನು ಅವರು ಮಾಡಬೇಕಿತ್ತು.
ಅವರನ್ನು ಸಂಬಳವಿಲ್ಲದೆ ದುಡಿಸುತ್ತಿದ್ದರು. ಕಠೋರವಾಗಿ ಅವರನ್ನು ಒಂದು ರೀತಿಯಲ್ಲಿ ನೋಡಿಕೊಳ್ತಿದ್ರು, ಹೊಡೆದು ಬಡೀತಿದ್ರು. ಅಂಥ ಒಂದು ಕಷ್ಟದ ಪರಿಸ್ಥಿತಿ ಇತ್ತು. ಆ ಗುಲಾಮಗಿರಿಯಲ್ಲಿ ಜೀವಿಸುವಂಥ ಆ ಜೀವನ ಅವರ ದುಃಖಮಯ ಜೀವನವಾಗಿತ್ತು. ಹೀಗಿರುವಾಗ, ಈ ಗುಲಾಮಗಿರಿಯ ಜೀವನದಲ್ಲಿ ಇರುವಾಗ ಅವರು ದೇವರಿಗೆ ಮೊರೆ ಇಡ್ತಾರೆ. ದೇವರೇ, ಎಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಬದುಕುತ್ತಿದ್ದೇವೆ, ದೇವರಾದ ನೀವು ಎಲ್ಲಿದ್ದೀರಿ? ಇಲ್ಲಿಂದ ನಮ್ಮನ್ನು ಬಿಡುಗಡೆಗೊಳಿಸಿ. ಇಂಥ ಒಂದು ರೀತಿಯ ರೋದನ ಅವರಿಂದ ಹೊರಡುತ್ತಿತ್ತು. ಅಂಥ ಪರಿಸ್ಥಿತಿಯಲ್ಲಿ ದೇವರು ಏನು ಮಾಡ್ತಾರೆ? ಅಧ್ಯಾಯ 3ರಲ್ಲಿ ನಾವು ನೋಡುತ್ತೇವೆ, ದೇವರು ಮೋಶೆಗೆ ಅಲ್ಲಿ ಒಂದು ಉರಿಯುವ ಪೊದೆಯಲ್ಲಿ ಕಾಣಿಸಿಕೊಳ್ತಾರೆ. ಪೊದೆ ಉರಿಯುತ್ತಿತ್ತು, ಆದರೆ ಅದು ಭಸ್ಮವಾಗಿರುತ್ತಿರಲಿಲ್ಲ, ಕೇವಲ ಬೆಂಕಿ ಅಲ್ಲಿ ಕಾಣಿಸಿಕೊಳ್ತಿತ್ತು. ಅಲ್ಲಿ ದೇವರು ಅವರಿಗೆ ಪ್ರತ್ಯಕ್ಷರಾದರು. ದೇವರು ಪ್ರತ್ಯಕ್ಷರಾಗಿ ಅವರು ಹೇಳಿದ ವಾಕ್ಯಗಳಿವು. ಈಜಿಪ್ಟಿನಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಬಿಟ್ಟು ಕೆಲಸ ಮಾಡಿಸಿಕೊಳ್ಳುವವರ ಬಗ್ಗೆ ಅವರು ಇಟ್ಟ ಮೊರೆ ನನಗೆ ಕೇಳಿಸಿದೆ. ಅವರ ಕಷ್ಟ ದುಃಖವೆಲ್ಲ ನಾನು ಬಲ್ಲೆ. ಸಹೋದರ ಸಹೋದರರೇ, ಎಂಥ ಮಾತುಗಳು, ವಾಕ್ಯಗಳಿವು. ನನ್ನ ಜನರ ದುರಾವಸ್ಥೆಯನ್ನು ಕಣ್ಣಾರೆ ನಾನು ನೋಡಿದ್ದೇನೆ. ಹಾಗಾದರೆ ನಿಮ್ಮ ಜೀವನ ದೇವರ ಮುಂದಿಡೋಣ. ಅನೇಕ ಬಾರಿ ನಮ್ಮ ಜೀವನವು ಹಾಗೆ ಒಂದು ಗುಲಾಮಗಿರಿಯ ಜೀವನ. ಒಂದು ರೀತಿಯಲ್ಲಿ ಇದು ಪಾಪದ ಗುಲಾಮಗಿರಿ ಆಗಿರ್ಬೋದು. ನಾವು ಪಾಪಕ್ಕೆ ಒಳಪಟ್ಟಿದ್ದೇವೆ, ಕೆಟ್ಟ ಚಟಗಳಿಗೆ ಒಳಪಟ್ಟಿದ್ದೇವೆ, ದುರಾಶೆಗಳಿಗೆ ಒಳಪಟ್ಟಿದ್ದೇವೆ, ಆಸೆ ಆಕಾಂಕ್ಷೆಗಳಿಗೆ ಒಳಪಟ್ಟಿದ್ದೇವೆ, ದೇಹದ ಆ ಒಂದು ರೀತಿಯ ಆಶೆಗಳಿಗೆ ನಾವು ಒಳಪಟ್ಟಿದ್ದೇವೆ. ಅದರಿಂದ ನಮಗೆ ಹೊರಬರಲು ಆಗುತ್ತಾ ಇಲ್ಲ. ಇದು ಗುಲಾಮಗಿರಿ ಜೀವನ. ಸ್ವಂತ ನಿರ್ಧಾರವನ್ನು ತಗೊಳ್ಳುವಂಥ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ. ಕುಡಿತದ ಚಟಕ್ಕೆ ಒಳಗಾದರೆ ಅದರಿಂದ ಹೊರಗೆ ಬರಲು ಸಾಧ್ಯವಾಗ್ತಿಲ್ಲ. ಚಿಂತೆ ಮತ್ತು ಆ ದುಃಖ ನೋವುಗಳಿಗೆ ಒಳಪಟ್ಟಿದ್ದೇನೆ, ಅದರಿಂದ ಹೊರಗೆ ಬರಲು ಸಾಧ್ಯವಾಗ್ತಿಲ್ಲ. ಖಿನ್ನತೆಗೆ ನಾನು ಒಳಪಟ್ಟಿದ್ದೇನೆ, ಆ ಖಿನ್ನತೆಯಿಂದ ನನಗೆ ಹೊರಬರಲಿಕ್ಕೆ ಆಗ್ತಾ ಇಲ್ಲ. ಮನಸ್ಸು ಎಲ್ಲ ತುಂಬ ಆ ದುಃಖದಿಂದ ತುಂಬಿದೆ, ನೋವಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಒಂದು ರೀತಿಯಲ್ಲಿ ಗುಲಾಮಗಿರಿಯಲ್ಲಿ ನಾನು ಜೀವಿಸ್ತೇನೆ. ಇನ್ನೊಂದು ರೀತಿಯ ಗುಲಾಮಗಿರಿ, ನಾನು ಮಾಡಿದ್ದ ಸಾಲಗಳು, ನನ್ನ ಮನೆಯಲ್ಲಿರುವ ಸಮಸ್ಯೆಗಳು, ನನ್ನ ಜೀವನದಲ್ಲಿ ಎದುರಿಸುವ ಕಷ್ಟ ಪರಿಸ್ಥಿತಿಗಳು, ಇದಕ್ಕೆ ನಾನು ಗುಲಾಮನಾಗಿದ್ದೇನೆ. ಹೊರಗೆ ಬರಲು ಆಗ್ತಾ ಇಲ್ಲ, ಸಾಲ ತೀರುತ್ತಾ ಇಲ್ಲ. ಎಷ್ಟೇ ನಾನು ದುಡಿದು ತಂದರೂ ಅದು ಸಾಲಕ್ಕೆ ಸರಿಯಾಗುತ್ತೆ, ಸಾಲ ಒಂದು ಮುಗಿಯುತ್ತಿಲ್ಲ. ಮನೆಯಲ್ಲಿರುವ ಕಷ್ಟದ ಪರಿಸ್ಥಿತಿ ಬಗೆಹರಿಯುತ್ತಿಲ್ಲ. ಘರ್ಷಣೆ ಆ ಘರ್ಷಣೆ ನಿಲ್ಲುತ್ತಾ ಇಲ್ಲ. ಸಂಘರ್ಷದ ವಾತಾವರಣ ಮನೆಯಲ್ಲಿದೆ, ಕುಟುಂಬದಲ್ಲಿದೆ, ಅಥವಾ ನೆರೆಹೊರೆಯಲ್ಲಿದೆ. ಇದರಿಂದ ಬಿಡುಗಡೆ ಬರಲು ಒದ್ದಾಡುತ್ತಿದ್ದೇನೆ, ಆದರೆ ಹೊರಗೆ ಬರಲು ಆಗ್ತಾ ಇಲ್ಲ, ಕಷ್ಟಪಡುತ್ತಿದ್ದೇನೆ. ಸಹೋದರ ಸಹೋದರಿಯರೇ, ಇದು ಜೀವನದ ನಮ್ಮ ಅನುಭವಗಳು, ಜೀವನದ ಅವಸ್ಥೆ. ಇಂಥ ಪರಿಸ್ಥಿತಿಯಲ್ಲಿ ದೇವರು ಏನು ಹೇಳ್ತಾರೆ ನಮಗೆ? ನನ್ನ ಜನರ ದುರಾವಸ್ಥೆಯನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಹಾಗಾದರೆ ನಿನ್ನ ಜೀವನದಲ್ಲಿ ನೀನು ಎದುರಿಸ್ತಿರುವ ಕಷ್ಟಗಳು, ನೀನು ಎದುರಿಸ್ತಿರುವ ಸಂಕಷ್ಟಗಳು ದೇವರು ಕಣ್ಣಾರೆ ನೋಡಿದ್ದಾರೆ.
ಅನೇಕ ಬಾರಿ ನಾವು ಹೇಳುವುದುಂಟು, ಇಷ್ಟೆಲ್ಲ ಆದರೂ, ಇಷ್ಟೆಲ್ಲ ನಾನು ಕಷ್ಟಪಡ್ತಿದ್ರು ದೇವರು ಯಾಕೆ ಕಣ್ಮುಚ್ಚಿ ಕುಳಿತಿದ್ದಾರೆ? ದೇವರಿಗೆ ಈ ಸಮಾಜದಲ್ಲಿ ಆಗುವಂಥ ಅನ್ಯಾಯ ಕಾಣ್ತಿಲ್ವಾ? ಕೆಟ್ಟದನ್ನು ಮಾಡ್ತಾ ಜನರು ಹೋಗ್ತಾರೆ, ಇದು ದೇವರಿಗೆ ಕಾಣಲ್ವಾ? ಅವರ ಶಿಕ್ಷೆ ಎಂಬುದು ಇಲ್ವಾ? ನೀತಿ ಎಂಬುದು ಇಲ್ವಾ? ಯಾಕೆ ಹೀಗಾಗುತ್ತದೆ? ಇದರಿಂದ ಬಿಡುಗಡೆ ಯಾವಾಗ? ನಮಗೆ ಕಾಣ್ತಿರ್ಬೋದು, ಒಳ್ಳೆಯವರು ಕಷ್ಟಪಡ್ತಿದ್ದಾರೆ, ಕೆಟ್ಟವರು ಎಷ್ಟೇ ಕೆಟ್ಟದ್ದು ಮಾಡಿದರೂ ಅವರದೇ ನಡೆಯುತ್ತೆ. ಹಾಗಾದರೆ ಅದಕ್ಕೆ ಕೊನೆ ಎಂದು? ಸಹೋದರ ಸಹೋದರರೇ, ಇಂಥ ಒಂದು ಪ್ರಶ್ನೆಗಳು ನಮ್ಮ ಜೀವನದಲ್ಲಿ ಉದ್ಭವಿಸುತ್ತವೆ. ಅದಕ್ಕೆ ಉತ್ತರ ಇಲ್ಲಿ ದೇವರು ಕೊಡ್ತಾರೆ. ನನ್ನ ಜನರ ದುರಾವಸ್ಥೆಯನ್ನು ಕಣ್ಣಾರೆ ನೋಡಿದ್ದೇನೆ. ಬಿಟ್ಟಿ ಕೆಲಸವನ್ನು ಮಾಡಿಸಿಕೊಳ್ಳುವವರ ಬಗ್ಗೆ ಅವರು ಇಟ್ಟ ಮೊರೆ ನನಗೆ ಕೇಳಿಸುತ್ತಿದೆ. ದೇವರಿಗೆ ಎಲ್ಲ ಕಾಣುತ್ತಿದೆ, ದೇವರಿಗೆ ಎಲ್ಲ ಕೇಳಿಸುತ್ತಿದೆ. ನನ್ನ ಅಂತರಂಗದ ನೋವುಗಳು ಅವರಿಗೆ ತಿಳಿಯುತ್ತೆ, ಮನಸ್ಸಿನಲ್ಲಿರುವ ವೇದನೆ ಅವರಿಗೆ ತಿಳಿಯುತ್ತೆ. ನಾನು ಆಡಿದ ಮಾತು ಅವರಿಗೆ ಕೇಳಿಸುತ್ತೆ. ಎಲ್ಲವೂ ಅವರು ನೋಡ್ತಾರೆ, ಗಮನಿಸ್ತಾರೆ. ಆದರೆ ಅವರದ್ದೇ ಒಂದು ರೀತಿಯಲ್ಲಿ ಅವರು ಇದನ್ನು ಪರಿಹರಿಸ್ತಾರೆ. ಅದೇ ದೇವರು ಇಲ್ಲಿ ಹೇಳುವಂಥ ವಿಷಯ. ಅವರು ಇಟ್ಟ ಮೊರೆ ನನಗೆ ಕೇಳಿಸುತ್ತೆ, ಅವರ ಕಷ್ಟ ದುಃಖವನ್ನು ಎಲ್ಲ ನಾನು ಬಲ್ಲೆ. ಆದ್ದರಿಂದ ಸಹೋದರ ಸಹೋದರಿಯರೇ, ಸಂತ ಪೌಲರು ಬರೆದ ಈ ಮಾತುಗಳಿಗೆ ಮತ್ತು ಈ ನಿರ್ಗಮನ ಗ್ರಂಥದಲ್ಲಿ ಇರುವ ಈ ವಾಕ್ಯಗಳಿಗೆ ಒಂದು ರೀತಿಯ ಸಂಬಂಧವಿದೆ. ಇಲ್ಲಿ ಅದೇನು ಸಂತ ಪೌಲರು ಹೇಳುತ್ತಾರೆ, ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಇರುವವರಿಗೆ, ಇಂಥ ಒಂದು ಸಂಕಷ್ಟದಲ್ಲಿ ಇರುವವರಿಗೆ, ಇಂಥ ರೀತಿಯಲ್ಲಿ ನೋವು ಅನುಭವಿಸುವವರಿಗೆ, ಈ ರೀತಿಯಲ್ಲಿ ಕತ್ತಲೆಯಲ್ಲಿ ತೊಳಲಾಡುತ್ತಿರುವವರಿಗೆ, ಈ ರೀತಿಯಲ್ಲಿ ಆಧ್ಯಾತ್ಮಿಕ ಅಥವಾ ದೇಹದ ಗುಲಾಮರಿಗೆ ಒಳಪಟ್ಟವರಿಗೆ ಒಂದು ಶುಭ ಸಂದೇಶ ಇದೆ. ಒಂದು ಶುಭ ಸಂದೇಶ ಇದೆ. ಅದೇನು? ಅದೇ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರ ವಾಕ್ಯ ಬಿಡುಗಡೆ ನೀಡುವ ವಾಕ್ಯ. ಯೇಸು ಕ್ರಿಸ್ತರ ವಾಕ್ಯ ನೆಮ್ಮದಿ ನೀಡುವ ವಾಕ್ಯ. ಯೇಸು ಕ್ರಿಸ್ತರ ವಾಕ್ಯ ಸಂತೋಷ ನೀಡುವ ವಾಕ್ಯ. ಯೇಸು ಕ್ರಿಸ್ತರ ವಾಕ್ಯ ನಮ್ಮ ಅಂತರಂಗದ ಮತ್ತು ಹೃದಯದ ಗಾಯಗಳನ್ನು ವಾಸಿ ಮಾಡುವ ವಾಕ್ಯ. ದೇವರ ವಾಕ್ಯ ನಮಗೆ ಶಾಶ್ವತ ಸುಖ ಸಂತೋಷ ಮತ್ತು ಬಿಡುಗಡೆ ನೀಡುವ ವಾಕ್ಯ. ಹಾಗಾದರೆ ಈ ದೇವರ ವಾಕ್ಯ ಇದು ಶುಭ ಸಂದೇಶ. ಯೇಸು ಕ್ರಿಸ್ತರ ಆಗಮನ ಈ ಲೋಕಕ್ಕೆ ಅದೇ ಶುಭ ಸಂದೇಶ. ಯೋಹಾನನ ಸುವಾರ್ತೆ ಅಧ್ಯಾಯ 3 ವಾಕ್ಯ 16. ದೇವರು ಮನುಷ್ಯನನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ಅವರು ತನ್ನ ಏಕಮಾತ್ರ ಪುತ್ರರನ್ನು ಈ ಲೋಕಕ್ಕೆ ಕಳುಹಿಸಿದರು, ನಮಗೆ ಬಿಡುಗಡೆಯನ್ನು ನೀಡಿದರು. ಇದೇ ಶುಭ ಸಂದೇಶ. ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರ ಆಗಮನ ಈ ಲೋಕಕ್ಕೆ ಅದು ಶುಭ ಸಂದೇಶ. ಯೇಸು ಕ್ರಿಸ್ತರು ತನ್ನ ತಂದೆಯಿಂದ ಪ್ರೀತಿಯ ಶುಭ ಸಂದೇಶವನ್ನು ಹೊತ್ತು ತಂದರು. ಯೇಸು ಕ್ರಿಸ್ತರು ತನ್ನ ತಂದೆಯಿಂದ ಕ್ಷಮೆಯ ಆ ಒಂದು ಸಂದೇಶವನ್ನು ಹೊತ್ತು ತಂದರು. ದಯೆಯ ಸಂದೇಶವನ್ನು ಹೊತ್ತು ತಂದರು. ದೇವರು ಮನುಷ್ಯನನ್ನು ಪ್ರೀತಿಸ್ತಾನೆ, ಕ್ಷಮಿಸುತ್ತಾನೆ, ತನ್ನವರಾಗಿ ಸ್ವೀಕರಿಸ್ತಾರೆ, ಶಾಶ್ವತ ಸುಖವನ್ನು ನಮಗೆ ನೀಡುತ್ತಾರೆ, ಪಾಪದಿಂದ ಬಿಡುಗಡೆ ನೀಡುತ್ತಾರೆ ಎಂಬ ಸಂದೇಶವನ್ನು ನಮಗೆ ಅವರು ಹೊತ್ತು ತಂದರು. ಇದೇ ಶುಭ ಸಂದೇಶ. ಕಾರ್ಯರೂಪದಲ್ಲಿ ಈ ಸಂದೇಶವನ್ನು ನಾವು ನೋಡುವುದಾದರೆ ಯೇಸು ಕ್ರಿಸ್ತರು ಮಾಡಿದಂಥ ಅನೇಕ ಅದ್ಭುತಗಳು, ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ಅನೇಕ ಅದ್ಭುತಗಳನ್ನು ಅವರು ಮಾಡಿದರು. ಉದಾಹರಣೆಗಾಗಿ ನಾನು ಕೊಡುವುದಾದರೆ
ಸಂತ ಮಾರ್ಕರ ಶುಭ ಸಂದೇಶದಲ್ಲಿ ಒಂದು ಗಳಿಗೆ ನಾವು ನೋಡಲು ಪ್ರಯತ್ನಿಸೋಣ. ದೇವರ ಶುಭ ಸಂದೇಶ ಯಾವ ರೀತಿಯಲ್ಲಿ ಮನುಷ್ಯನಿಗೆ ಬಿಡುಗಡೆ ನೀಡುತ್ತೆ. ಅಧ್ಯಾಯ 1 ಮಾರ್ಕರ ಶುಭ ಸಂದೇಶ 21ರಿಂದ ನಾವು ನೋಡ್ತೇವೆ. ಒಬ್ಬ ದೆವ್ವದಿಂದ ಪೀಡಿತನಾದ ಒಬ್ಬ ಮನುಷ್ಯನಿಗೆ ಯೇಸು ಕ್ರಿಸ್ತರು ಬಿಡುಗಡೆಯನ್ನು ನೀಡಿದರು. ದೆವ್ವ ಪೀಡಿತನಿಗೆ, ಆ ದೆವ್ವದಿಂದ ಆತನು ತುಂಬ ಕಷ್ಟಪಡುತ್ತಿದ್ದ, ನರಳುತ್ತಿದ್ದ. ಆದರೆ ಈ ಮನುಷ್ಯನಿಂದ ಯೇಸು ಕ್ರಿಸ್ತರು ಮನುಷ್ಯನಿಗೆ ಆ ದೆವ್ವದಿಂದ ಬಿಡುಗಡೆ ನೀಡಿದರು. 29ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಅದೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನಾ ಮಂದಿರಕ್ಕೆ ಹೋದರು ಮತ್ತು ಸಿಮೋನನ ಮನೆಗೆ ಹೋದರು. ಅವರ ಅತ್ತೆ ಜ್ವರದಿಂದ ಬಳಲುತ್ತಿದ್ದರು. ಯೇಸು ಕ್ರಿಸ್ತರವರ ಕೈ ಹಿಡಿದು ಎಬ್ಬಿಸಿದರು, ಜ್ವರ ಬಿಟ್ಟು ಹೋಯಿತು. 32ನೇ ವಾಕ್ಯದಲ್ಲಿ ನೋಡ್ತೇವೆ, ಸಂಜೆ ಸೂರ್ಯ ಮುಳುಗಿದ ಮೇಲೆ ಜನರು ರೋಗಿಗಳನ್ನು, ದೈವ ಹಿಡಿದವರನ್ನು ಯೇಸು ಕ್ರಿಸ್ತರು ಅವರ ಬಳಿಗೆ ಜನರು ಕರೆತಂದರು. ಊರೇ ಅವರ ಮನೆಯ ಬಾಗಿಲಲ್ಲಿ ನೆರೆಯಿತು. ನಾನಾ ರೋಗಗಳಿಂದ ನರಳುತ್ತಿದ್ದವರನ್ನ ಯೇಸು ಗುಣಪಡಿಸಿದರು. ಪುನಃ 40ನೇ ವಾಕ್ಯ ನಾವು ನೋಡುತ್ತೇವೆ. ಆ ಕುಷ್ಠರೋಗಿಯೊಬ್ಬನು ಬಂದು ಯೇಸುವಿನಲ್ಲಿ ಹೇಳುತ್ತಾನೆ, ಸ್ವಾಮಿ, ತಾವು ಮನಸ್ಸು ಮಾಡಿದಲ್ಲಿ ನನ್ನನ್ನು ಗುಣ ಮಾಡಬಲ್ಲಿರಿ. ಈ ಒಂದು ಬೇಡಿಕೆಯನ್ನು ಇಟ್ಟಾಗ ಯೇಸು ಹೇಳ್ತಾರೆ, ಖಂಡಿತ ನನಗೆ ಮನಸ್ಸಿದೆ, ನಿನಗೆ ಗುಣವಾಗಲಿ. ಪುನಃ ನಾವು ನೋಡುತ್ತೇವೆ 22ನೇ ಅಧ್ಯಾಯದಲ್ಲಿ ವಾಕ್ಯ 1ರಿಂದ ನಾವು ನೋಡ್ತೇವೆ, ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಯೇಸುವಿನ ಬಳಿಗೆ ಅವರು ಕರೆತಂದರು. ಆಗ ಈ ರೋಗಿಯ ಪಾಪಗಳನ್ನು ಯೇಸು ಕ್ಷಮಿಸ್ತಾರೆ. ಅವರಿಗೆ ಹೇಳ್ತಾರೆ, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಮತ್ತು ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ. ಆತನು ಆರೋಗ್ಯ ಪಡೆಯುತ್ತಾನೆ. ಇದೇ ರೀತಿಯಲ್ಲಿ ಸಹೋದರ ಸಹೋದರಿಯರೇ, ಅದೆಷ್ಟೋ ಘಟನೆಗಳನ್ನು ನಾವು ಈ ಬೈಬಲ್ನಲ್ಲಿ ನೋಡುತ್ತೇವೆ. ಯೇಸು ಕ್ರಿಸ್ತರು ರೋಗಿಗಳಿಗೆ, ದೆವ್ವ ಪೀಡಿತರಿಗೆ, ಅನೇಕ ರೀತಿಯ ಬಾಧೆಗಳು ಒಳಪಟ್ಟವರಿಗೆ ಬಿಡುಗಡೆಯನ್ನು ನೀಡ್ತಾರೆ. ಹಾಗಾದರೆ ದೇವರ ವಾಕ್ಯ, ಈ ಲೋಕಕ್ಕೆ ಬಂದಂಥ ಯೇಸು ಶುಭ ಸಂದೇಶವನ್ನು ಹೊತ್ತು ತಂದರು, ಬಿಡುಗಡೆಯ ಸಂದೇಶ. ಅದರಿಂದ ಈ ಸಂದೇಶವನ್ನು ಹೊತ್ತುಕೊಂಡು ಬಂದ ಯೇಸುವಿಗೆ ಯಾವ ರೀತಿಯಲ್ಲಿ ಅದು ಮನುಷ್ಯನು ಸ್ವೀಕರಿಸಿದನು ನಾವು ನೋಡುತ್ತೇವೆ. ಇಸ್ರಾಯೇಲರು ಅವರ ಶುಭ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಇಡೀ ಜಗತ್ತಿಗೆ ಮುಟ್ಟಿದಂಥ ಈ ಸಂದೇಶ ಇಸ್ರಾಯೇಲರು ಸ್ವೀಕರಿಸಲಿಲ್ಲ. ಅವರು ಅರ್ಥ ಮಾಡಿಕೊಳ್ಳಲಿಲ್ಲ. ಅವರು ಆರಿಸಿದ ಜನಾಂಗವರು, ದೇವರೇ ಆರಿಸಿದ ಜನಾಂಗ. ಆದರೆ ಅವರಿಗೋಸ್ಕರನೇ ಕಳಿಸಿದ ಅದೇ ಪಾಪ ವಿಮೋಚಕ ಯೇಸುವನ್ನು, ದೇವರ ಪುತ್ರನ್ನು ಅವರು ತಿರಸ್ಕರಿಸಿದರು. ಆದರೆ ಅದೆಷ್ಟೋ ಜನರು, ಯಾರು ಆ ದೇವರು ಆರಿಸಿಕೊಳ್ಳದವರು, ಇತರರು, ಇಲ್ಲಿ ಹೇಳಿದಂತೆ ರೋಮನರಿಗೆ ಬರೆದ ಪತ್ರದಲ್ಲಿ ಅಧ್ಯಾಯ 10 ವಾಕ್ಯ 40 ಹೇಳುತ್ತೆ, ನನ್ನನ್ನು ಅರಸದವರಿಗೂ ನಾನು ಕಾಣಿಸಿಕೊಂಡೆ, ನನ್ನ ಬಗ್ಗೆ ವಿಚಾರಿಸದವರಿಗೂ ನಾನು ಪ್ರತ್ಯಕ್ಷನಾದೆ. ಉದಾಹರಣೆ ಕೊಡುವುದಾದರೆ, ಸೌಲನು ಇಡೀ ಧರ್ಮಸಭೆಯನ್ನು ನಾಶ ಮಾಡ್ತೆಂದು ಹೊರಟವನು, ಕುದುರೆಯಲ್ಲಿ ಆ ಆದೇಶವನ್ನು ಹೊತ್ತುಕೊಂಡು ಹೊರಟವನು ಯೇಸು ಕ್ರಿಸ್ತರವರಿಗೆ ಪ್ರತ್ಯಕ್ಷರಾದರು. ಅಲ್ಲಿಂದ ಅವರು ಸೌಲನು ಬದಲಾಗಿ ಪೌಲನಾದನು, ಶುಭ ಸಂದೇಶವನ್ನು ಸಾರತೊಡಗಿದ್ದನು. ಯೇಸುವಿನ ಆ
ಧರ್ಮಸಭೆಯನ್ನು ನಾಶ ಮಾಡುತ್ತೇನೆ ಎಂದು ಹೊರಟವನು ಶುಭ ಸಂದೇಶವನ್ನು ಸಾರುತ್ತಾ ಹೊರಡ್ತಾನೆ. ಅದ್ಭುತ. ಇದೇ ಸಹೋದರ ಸಹೋದರಿಯರೇ, ಇವತ್ತಿನ ಶುಭ ಸಂದೇಶ ನಮಗೆ ಇದೇ ಒಂದು ರೀತಿಯ ಆ ಒಂದು ಪಾಠವನ್ನು ನಮಗೆ ನೀಡುತ್ತದೆ. ಇವತ್ತಿನ ದೇವರ ವಾಕ್ಯ ನಮಗೆ ನಾವು ಪ್ರತಿಯೊಬ್ಬರೂ ದೇವರ ಶುಭ ಸಂದೇಶವನ್ನು ಸ್ವೀಕರಿಸಬೇಕೆಂಬ ಆ ಸಂದೇಶ ನಮಗೆ ಕೊಡುತ್ತೆ. ಆರಿಸದವರಿಗೆ ಸಿಕ್ಕಿದಂತಹ ಬಿಡುಗಡೆ ನಮಗೆ ಆರಿಸಿಕೊಂಡವರಿಗೆ ಸಿಗಬೇಕು. ನಾವೆಲ್ಲರೂ ದೇವರಿಂದ ಆರಿಸಲ್ಪಟ್ಟವರು. ಯೇಸು ಕ್ರಿಸ್ತರಲ್ಲಿ ಜ್ಞಾನ ಸ್ನಾನ ನಾವು ಪಡೆದು ಆ ದೇವರ ಮಕ್ಕಳಾಗಿ ಈ ರೀತಿಯಲ್ಲಿ ದೇವರ ಕುಟುಂಬಕ್ಕೆ ಸೇರಿದವರು. ನಾವೆಲ್ಲ ಯೇಸು ಕ್ರಿಸ್ತರ ಪವಿತ್ರ ರಕ್ತದಿಂದ ಬಿಡುಗಡೆಗೊಂಡವರು. ಆ ಒಂದು ರಕ್ತದಿಂದ ಬಿಡುಗಡೆಯನ್ನು ಪಡೆದಿದ್ದೇವೆ. ನಮಗಾಗಿ ಯೇಸು ತನ್ನ ರಕ್ತದವನ್ನೇ ಹರಿಸಿ ನಮಗೆ ಬಿಡುಗಡೆ ನೀಡಿದ್ದಾರೆ. ಹಾಗಾದರೆ ನಾವು ದೇವರ ವಾಕ್ಯವನ್ನು ಸ್ವೀಕರಿಸೋಣ. ದೇವರ ವಾಕ್ಯವನ್ನು ತಿರಸ್ಕರಿಸುವುದು ಬೇಡ. ಇಸ್ರಾಯೇಲ್ ಜನಾಂಗದವರು ತಿರಸ್ಕರಿಸಿದಂತೆ ನಾವು ದೇವಪುತ್ರನಾದ ಯೇಸುವನ್ನು ತಿರಸ್ಕರಿಸುವುದು ಬೇಡ, ಸ್ವೀಕರಿಸೋಣ. ಅದ್ಭುತಗಳನ್ನು ನಾವು ಅನುಭವಿಸ್ತೇವೆ, ಪಾಪಕ್ಕೆ ಕ್ಷಮೆಯನ್ನು ಅನುಭವಿಸ್ತೇವೆ, ದೇವರ ಪ್ರೀತಿಯನ್ನು ಅನುಭವಿಸ್ತೇವೆ, ದೇವರ ಕರುಣೆಯನ್ನು ಅನುಭವಿಸ್ತೇವೆ, ಪಾಪದಿಂದ ಬಿಡುಗಡೆ ಪಡೆಯುತ್ತೇವೆ, ರೋಗಗಳಿಂದ ಬಿಡುಗಡೆ ಪಡೆಯುತ್ತೇವೆ. ಅತೀವ ನೋವುಗಳು, ಅದೇನು ಮನಸ್ಸಿನಲ್ಲಿ ಸಂಘರ್ಷಗಳು, ಟೆನ್ಷನ್ ಅಂತ ಹೇಳ್ತೇವೆ, ಇದರಿಂದ ಬಿಡುಗಡೆ ಪಡೆಯುತ್ತೇವೆ. ನಮ್ಮ ಜೀವನದಲ್ಲಿ ನಿಜವಾಗಿ ಮನಸ್ಸಿಗೆ ಸಮಾಧಾನ ಪಡೆಯುತ್ತೇವೆ, ನೆಮ್ಮದಿಯನ್ನು ಪಡೆಯುತ್ತೇವೆ. ನಮಗೆ ಅದೇ ಬೇಕು. ಅಂಥ ನೆಮ್ಮದಿಯ ಸುಖ ಸಂತೋಷದ ಜೀವನ ನಮಗೆ ಬೇಕು. ಈ ಲೋಕದ ವಸ್ತುಗಳು ನಮಗೆ ಖಂಡಿತ ಆ ಸಂತೋಷ ಕೊಡಲ್ಲ. ಆದ್ದರಿಂದ ಸಹೋದರ ಸಹೋದರರೇ, ಈ ದೇವರ ವಾಕ್ಯದಂತೆ ನಡೆದುಕೊಳ್ಳೋಣ. ದೇವರ ವಾಕ್ಯದ ಮೂಲಕ ನಾವು ಬಿಡುಗಡೆ ಪಡೆಯೋಣ. ನಮ್ಮ ಜೀವನದಲ್ಲಿ ಸದಾ ದೇವರ ವಾಕ್ಯವನ್ನು ಸ್ವೀಕರಿಸಿಕೊಂಡು ಆ ವಾಕ್ಯದಂತೆ ನಡೆದುಕೊಂಡು ನಾವು ದೇವರ ಆ ಶುಭ ಸಂದೇಶವನ್ನು ನಮ್ಮ ಒಳ್ಳೆಯ ಜೀವನದ ಮೂಲಕ ಸಾರೋಣ. ಇದಕ್ಕಾಗಿ ಪ್ರಾರ್ಥಿಸೋಣ. ದಯಾಮಯಿ ತಂದೆಯೇ, ತಂದೆಯಾದ ದೇವರು ನೀವು, ನಾವು ಮಕ್ಕಳು ಕಷ್ಟಪಡುವಾಗ, ನಮ್ಮ ಜೀವನದಲ್ಲಿ ಶೋಧನೆಗೆ ಒಳಪಟ್ಟಾಗ, ವೇದನೆಗಳಿಗೆ ಒಳಪಟ್ಟಾಗ, ಯಾತನೆಗಳಿಗೆ ಒಳಪಟ್ಟಾಗ, ಕಷ್ಟ ಸಂಕಷ್ಟಗಳಿಗೆ ಒಳಪಟ್ಟಾಗ, ಪಾಪದ ಶಕ್ತಿಗಳಿಗೆ ಒಳಪಟ್ಟಾಗ, ಕೆಟ್ಟ ಶಕ್ತಿಗಳಿಗೆ ಗುಲಾಮರಾದಾಗ ನೀವು ನಮಗೆ ಬಿಡುಗಡೆಯನ್ನು ನೀಡಿರಿ. ಇದಕ್ಕಾಗಿ ಲೋಕಕ್ಕೆ ಬಂದಿರುತ್ತೀರಿ. ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಸ್ವಾಮಿ. ನಮ್ಮ ಹೃದಯವನ್ನು ಪರಿವರ್ತಿಸಿ ನಾವೆಲ್ಲರೂ ಈ ಲೌಕಿಕ ಜೀವನದ ಆ ಸಂಕಷ್ಟದಿಂದ, ಆ ಒಂದು ರೀತಿಯ ಗುಲಾಮಗಿರಿಯಿಂದ ಬಿಡುಗಡೆ ಪಡೆದು ನಿಮ್ಮ ಮಕ್ಕಳಾಗಿ ಒಳ್ಳೆಯವರಾಗಿ ಪವಿತ್ರರಾಗಿ ಬಾಳುವಂತೆ ಈ ಮೂಲಕ ನಮ್ಮ ಜೀವನದ ಮೂಲಕ ದೇವರ ವಾಕ್ಯವನ್ನು ಸಾರುವಂಥ ಶಕ್ತಿಯನ್ನು ನಮಗೆ ನೀಡಿರೆಂದು ನಾವು ಪ್ರಾರ್ಥಿಸ್ತೇವೆ. ಆಮೆನ್.